ಎಸ್, ಮುಂದಿನ ಲೋಕಸಭಾ ಕ್ಷೇತ್ರ ಚಾಮರಾಜನಗರ ಮೀಸಲು ಕ್ಷೇತ್ರ. ಕಳೆದ 5 ಬಾರಿಯ ಲೋಕಸಭಾ ಚುನಾವಣೆಯನ್ನು ನೋಡೋದಾದ್ರೆ ಕಾಂಗ್ರೆಸ್ 2 ಸಲ ಗೆಲುವನ್ನು ದಾಖಲಿಸಿದೆ. ಬಿಜೆಪಿ 1, JDS 1 ಮತ್ತು JDU 1 ಬಾರಿ ಸಂಸದರನ್ನ ಆಯ್ಕೆ ಮಾಡಿಕೊಂಡಿದೆ. 1999ರಲ್ಲಿ ಶ್ರೀನಿವಾಸ್ ಪ್ರಸಾದ್ JDU-ನಿಂದ ಸಂಸದರು, 2004ರಲ್ಲಿ ಕಾಗಲವಾಡಿ ಶಿವಣ್ಣ JDS-ನಿಂದ, 2009 ಧ್ರುವನಾರಾಯಣ ಅವರು ಕಾಂಗ್ರೆಸ್ನಿಂದ, 2014 ಧ್ರುವನಾರಾಯಣ ಅವರು ಕಾಂಗ್ರೆಸ್ನಿಂದ, 2019 ವಿ ಶ್ರೀನಿವಾಸ್ ಪ್ರಸಾದ್ ಅವರು ಬಿಜೆಪಿಯಿಂದ. ಈ ಸಲ ನಿಲ್ಲಲ್ಲ. ಈ ಕ್ಷೇತ್ರ ಕಾಂಗ್ರೆಸ್ಸು ಹಾಗೂ ಜನತಾ ಪರಿವಾರದ ತೆಕ್ಕಲಿತ್ತು. ಬಿಜೆಪಿಗೆ ಫಾರ್ ದ ಫಸ್ಟ್ ಟೈಮ್ ಶ್ರೀನಿವಾಸ್ ಪ್ರಸಾದ್ ಕಾರಣಕ್ಕೆ ಅದು 1800 ವೋಟಲ್ಲಿ ಬಂದಿತ್ತು ಅಷ್ಟೇ. ಶ್ರೀನಿವಾಸ್ ಪ್ರಸಾದ್ ಈ ಒಂದು ಭಾಗದ ರಾಜ್ಯದ ಒಬ್ಬ ದಲಿತ ನಾಯಕ, ಪ್ರಬಲ ನಾಯಕ. ಅವರು ಕಾಗಲ್ವಾಡಿ ಶಿವಣ್ಣ ನಿಲ್ಸಿ JDS ಅನ್ನು ಗೆಲ್ಸಿದ್ದು ಅವರೇ. ಅಂದ್ರೆ ಅವ್ರದ್ದು ರಾಜಕೀಯ ಪ್ರಭಾವ ಆಗಿತ್ತು. ನಂತರ ಧ್ರುವನಾರಾಯಣ ಅದನ್ನು ತಗೋತಾರೆ. 2008 ಅವ್ರು ಕೊಳ್ಳೇಗಾಲ MLA, ಬಟ್ ಅವ್ರು MP ಕಂಟೆಸ್ಟ್ ಮಾಡ್ತಾರೆ. ಧ್ರುವನಾರಾಯಣ ಗೆಲ್ತಾರೆ ಆ ಚುನಾವಣೆನ. ಅಲ್ಲಿಂದ MP ಆಗಿ ಕಂಟಿನ್ಯೂ ಆಗ್ಬಿಡ್ತಾರೆ ಧ್ರುವನಾರಾಯಣ್. ಮೊನ್ನೆ ತೀರ್ಕೋತಾರ ಅವರು. ನಂಜನಗೂಡು ಕಂಟೆಸ್ಟ್ ಮಾಡಬೇಕು ಅನ್ನೋ ಲೆಕ್ಕಾಚಾರ ಇರುತ್ತೆ. ಅಲ್ಲಿ ಮಗ ನಿಲ್ತಾರೆ, ದರ್ಶನ್ ಧ್ರುವನಾರಾಯಣ್ ನಿಲ್ತಾರೆ. MP ಕೂಡ ಸೋತಿರ್ತಾರಲ್ಲ ಕಳೆದ ಬಾರಿ ಅವರು. 2009 AR ಕೃಷ್ಣಮೂರ್ತಿ ವಿರುದ್ಧ ಗೆಲ್ಲುವಂತ ಧ್ರುವನಾರಾಯಣ್ 4000 ಹೋಟೆಲ್ ಗೆಲ್ತಾರೆ. 369 ಧ್ರುವನಾರಾಯಣ್, 365 AR ಕೃಷ್ಣಮೂರ್ತಿ. 14 ಚುನಾವಣೆ ಧ್ರುವನಾರಾಯಣ್ 5,67,000, AR ಕೃಷ್ಣಮೂರ್ತಿ 4,26,000, 1,41,000 ಅಂತರದಲ್ಲಿ ಗೆಲ್ತಾರೆ. ನರೇಂದ್ರ ಮೋದಿ ಅಲೆ ಹೌದು ಚಾಮರಾಜನಗರದಲ್ಲಿ ಕಾಂಗ್ರೆಸ್ ಅಲೆ. 2019 ಬೈ ಎಡವಟ್ಟು ಅನ್ನೋದಕ್ಕಿಂತ ತುರುಸಿನ ಸ್ಪರ್ಧೆಯಲ್ಲಿ ಗೆಲ್ತಾರೆ. ಗೆಲುವೇ ಅಷ್ಟೇ ಆಗತ್ತೆ. ಬಟ್ ಇಲ್ಲಿ 8 ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರುತ್ತೆ. ಬಿಜೆಪಿ 0, ಕಾಂಗ್ರೆಸ್ 7, JDS 1. ಹೌದು. ಚಾಮರಾಜನಗರದ 4, ಮೈಸೂರಿನ 4 ಕ್ಷೇತ್ರ ಸೇರಿ ಈ ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಆಗಿದೆ. ಇಲ್ಲಿ HD ಕೋಟೆಯಲ್ಲಿ ಅನಿಲ್ ಚಿಕ್ಕಮಾದು ಅವರು ಕಾಂಗ್ರೆಸ್ನಿಂದ ಶಾಸಕರು, ನಂಜನಗೂಡು ದರ್ಶನ್ ಧ್ರುವನಾರಾಯಣ್ ಕಾಂಗ್ರೆಸ್ ಶಾಸಕರು, ವರ್ಣದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳು ಕಾಂಗ್ರೆಸ್, ಟಿ ನರಸೀಪುರ ಡಾಕ್ಟರ್ HC ಮಾದೇವಪ್ಪ ಕಾಂಗ್ರೆಸ್ ಸಚಿವರು, ಹನ್ನೂರು ಮಂಜುನಾಥ್ JDS, ಕೊಳ್ಳೇಗಾಲ AR ಕೃಷ್ಣಮೂರ್ತಿ ಕಾಂಗ್ರೆಸ್, ಚಾಮರಾಜನಗರ ಪುಟ್ಟರಂಗ ಶೆಟ್ಟಿ ಕಾಂಗ್ರೆಸ್, ಗುಂಡ್ಲುಪೇಟೆ ಗಣೇಶ್ ಪ್ರಸಾದ್ ಕಾಂಗ್ರೆಸ್. ಕಾಂಗ್ರೆಸ್ ದೊಡ್ಡ ಮಟ್ಟಿಗೆ ಗೆಲುವನ್ನು ಸಾಧಿಸಿದೆ. ಎರಡನೇದೇನು ಅಂದ್ರೆ ಇಲ್ಲಿ ಕಾಂಗ್ರೆಸ್ ಪ್ರಬಲವಾಗಿದೆ. 7,49,000 ವೋಟ್ ಬಿದ್ದೈತೆ ಮೊನ್ನೆ MLA ಎಲೆಕ್ಷನ್. ಹೌದು. ಬಿಜೆಪಿಗೆ 4 ಲಕ್ಷ, JDS 186. JDS 1 MLA ಇದೆ ಇಲ್ಲಿ. ಹೌದು, ಹನೂರಲ್ಲಿ. ಸಾಗ ನೋಡಿದ್ರೆ ಇದು JDS BJP ಮೈತ್ರಿ ಹಿನ್ನೆಲೆ. ಅವ್ರು ಮೈತ್ರಿ ಆಗಿದ್ದಾರೆ JDS BJP ಅವರು. ಮೈತ್ರಿ ಕೂಟದ ಸ್ಪರ್ಧೆ ಇದು ಬಹುತೇಕ ಬಿಜೆಪಿಗೆ ಬಿಟ್ಕೊಡ್ತಾರೆ ಈ ಕ್ಷೇತ್ರನ. ಬಿಟ್ಕೊಟ್ರು ಸಹ ಇಲ್ಲಿ ಬಿಜೆಪಿ JDS ಅಂದ್ರೆ ಬಿಜೆಪಿ ಅಭ್ಯರ್ಥಿಯಾಗಿ ಕೊಳ್ಳೇಗಾಲ ಮಾಜಿ MLA ಬಾಲರಾಜ್, ನಿವೃತ್ತ IAS ಅಧಿಕಾರಿ ಡಾಕ್ಟರ್ ಶಿವರಾಮ್, ಡಾಕ್ಟರ್ ಮೋಹನ್, ಶ್ರೀನಿವಾಸ್ ಪ್ರಸಾದ್ ಅಳಿಯ, ಹಾಗೆ ಡಾಕ್ಟರ್ ರವಿ ಪ್ರಕಾಶ್, ಈ 4 ಹೆಸರು ಚಾಲ್ತಿಲ್ಲಿದೆ. ಅದೇನಾಗತ್ತೆ ನೋಡ್ಬೇಕು. ಇನ್ನೊಂದು ಕಾಂಗ್ರೆಸ್ ಈಗ JDS ಮೈತ್ರಿ ಆಗಿರೋದು 1 ಲಕ್ಷ 1.5 ಲಕ್ಷ ವೋಟ್ ಟ್ರಾನ್ಸ್ಫರ್ ಆಗ್ಬೋದು ಇವ್ರಿಗೆ. ಯಾಕೆಂದ್ರೆ ಟಿ ನರಸೀಪುರ ಅಶ್ವಿನ್ ಸೋತಿರೋದು ಮಾದೇವಪ್ಪ ವಿರುದ್ಧ, ಅವ್ರ ಓಟ್ನ ಬಿಜೆಪಿಗೆ ಹಾಕ್ಸ್ತಾರೆ. ಹನೂರು ಸೋತಿರೋದು ಅಲ್ಲೂ ಅಷ್ಟೇ, ಅಲ್ಲಿ ಕಾಂಗ್ರೆಸ್ MLA ವಿರುದ್ಧನೇ JDS ಗೆದ್ದಿರೋದು, ಅದು ಅನುಕೂಲ ಆಗುತ್ತೆ. ಇನ್ನು HD ಕೋಟೆ ಕಾಂಗ್ರೆಸ್ ವಿರುದ್ಧನೇ JDS ಸೋತಿರೋದು. ಅಲ್ಲಿ ಡಾಕ್ಟರ್ ಕೃಷ್ಣನಾಯಕ್ ಕೂಡ ಬಿಜೆಪಿ, ಅದು ಕೂಡ ಸ್ಟ್ರಾಂಗ್ ಇದೆ. HD ಕೋಟೆ ಟ್ರಯಾಂಗಲ್ ಫೈಟ್ ಆಗಿದೆ ಅಲ್ಲಿ. ಸೊ ಹಿಂಗಿರ್ಬೇಕಾದ್ರೆ JDS 1 ಲಕ್ಷ ವೋಟ್ ಹೋದ್ರು ಕೂಡ 5 ಲಕ್ಷ ದಾಟತ್ತಷ್ಟೇ. 5.5 ಲಕ್ಷದ ಹತ್ರ ಹೋಗ್ಬೋದು. ಬಟ್ ಗೆಲುವಿನ ಸಾಧ್ಯತೆ ದಟ್ಟವಾಗಿ ಕಾಂಗ್ರೆಸ್ಗೆ ಇಲ್ಲಿ ಅವಕಾಶ ಇದೆ. ಆದ್ರೆ ಕಾಂಗ್ರೆಸ್ ಇಂದ ಸುನಿಲ್ ಬೋಸ್, HC ಮಹದೇವಪ್ಪ, ನಂಜುಂಡಸ್ವಾಮಿ ಅಂತಿದೆ. ಸುನಿಲ್ ಬೋಸ್ ಹೇಗೆ ಕಾಂಗ್ರೆಸ್ ಪಾಸಿಟಿವ್, ಬಟ್ ಸುನಿಲ್ ಬೋಸ್ ನೆಗೆಟಿವ್. ಸುನಿಲ್ ಬೋಸ್ ಬಗ್ಗೆ ಒಳ್ಳೆ ಅಭಿಪ್ರಾಯಗಳಿಲ್ಲ. ಆದ್ರೆ ಬೇಕಾದ್ರೆ ಮಾದೇವಪ್ಪ ನಿಂತ್ಕೊಳ್ಳಿ. ಇಲ್ಲಿ ಕೊಳ್ಳೇಗಾಲ ನಂಜುಂಡಸ್ವಾಮಿ ಸಹ ಕೇಳ್ತಾ ಇದಾರೆ. ಕಾಂಗ್ರೆಸ್ 100% ಗೆದ್ದೇ ಗೆಲ್ಲುವ ಕ್ಷೇತ್ರ ಅಂತ ಚಾಮರಾಜನಗರ ಬರೆದಿಟ್ಕೋಬಹುದು ಅಭ್ಯರ್ಥಿ ಮಹಾದೇವಪ್ಪ ಹಿಂಗಾದ್ರೆ. ಬಟ್ ಸುನಿಲ್ ಬೋಸ್ ಅನ್ನೋದು ನೆಗೆಟಿವ್ ಅಂಶ ಇದೆ. ಸೊ ಆ ಕಾರಣಕ್ಕೆ ಏನೋ ನೋಡ್ಬೇಕು. ಮತ್ತೆ ಶ್ರೀನಿವಾಸ್ ಪ್ರಸಾದ್ ಆಕ್ಟಿವಿಸ್ಟ್ ಆಗ್ತಾರೆ, ಅವ್ರ ಅಳಿಯಂಗ್ ಟಿಕೆಟ್ ಸಿಕ್ಕುತ್ತಾ ಏನು? ಚಾಮರಾಜನಗರ ಬಿಜೆಪಿ ಟಿಕೆಟ್ ಮೇಲೆ, ಕಾಂಗ್ರೆಸ್ ಟಿಕೆಟ್ ಮೇಲೆ ನಿರ್ಧಾರ ಆಗುತ್ತೆ. ಅಲ್ಲಿ ಸುನಿಲ್ ಬೋಸ್ಗಿಲ್ಲ, ಬೇರೆ ಮಾದೇವಪ್ಪ ಆಚೆ ಈಚೆ ಅಂತಂದ್ರು ಕಾಂಗ್ರೆಸ್ಗೆ ಆಟ ಆಡ್ಬೋದು. ಬಟ್ ಸುನಿಲ್ ಬೋಸ್ಗೆ ಆಗಿ ಕಾಂಗ್ರೆಸ್ ಬಿಜೆಪಿ ವಿಚಾರದಲ್ಲಿ ಶ್ರೀನಿವಾಸ್ ಪ್ರಸಾದ್ ನಿಲುವು ಏನಾಗಿದೆ ಅನ್ನೋದ್ರ ಮೇಲೆ ಫಲಿತಾಂಶ ಆಚೆ ಈಚೆ ಆಗ್ಬೋದು ಅಂತಿದೆ. ಎಸ್, ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಮತದಾರ ನೀವಾಗಿದ್ದಲ್ಲಿ ನಿಮ್ಮ ಪ್ರಕಾರ ನಿಮ್ಮ ಕ್ಷೇತ್ರ ಸಂಸದರು ಯಾರಾಗಬೇಕು ಈ ಬಾರಿ ಅನ್ನೋದನ್ನ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ದೇಶದ ಪ್ರಧಾನಿ ಯಾರಾಗಬೇಕು, ನರೇಂದ್ರ ಮೋದಿ ಅವರ, ರಾಹುಲ್ ಗಾಂಧಿ ಅವರ ಅಥವಾ ಮಲ್ಲಿಕಾರ್ಜುನ ಖರ್ಗೆ ಅವರ? ನಿಮ್ಮ ಅಭಿಪ್ರಾಯನ ತಿಳಿಸಿ ಕಾಮೆಂಟ್ ಮೂಲಕ.